ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ವ್ಲಾಗ್ಸ್. ನಮ್ಮ ಗುಂಡ ಇವಾಗ ಒಂದು ವರ್ಷದ ಮೇಲೆ 4 ತಿಂಗಳು. ನಮ್ಮ ಗುಂಡನಿಗೆ ಗುಂಡ ಮೊಬೈಲ್ ತಗೋಬೇಕು ಅಂತ ಹುಡುಕ್ತಾ ಇದ್ದಾನೆ. ಸುಮ್ಮನೆ ಕುತ್ಕೊಳ್ಳ. ಸುಮ್ಮನೆ ಇರಬೇಕು. ಅಯ್ಯ 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 ವಿಡಿಯೋ ಮಾಡೋಕ್ಕೂ ಬಿಡಲ್ಲ, ಏನಿಲ್ಲ ಇವುಗಳ. ಅದಕ್ಕೆ ನಾವು ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ನಾವು ವಿಡಿಯೋ ಮಾಡ್ತಿದ್ರೆ ಅವ್ನು ಸುಮ್ಮನೆ ಇರೋದೇ ಇಲ್ಲ ನಮ್ಮ ಗುಂಡ. ಅದಕ್ಕೆ ನಾವು ವಿಡಿಯೋ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀವಿ. ಇವಾಗ ಮೊಬೈಲ್ ಕಿತ್ಕೊಂಡ್ಬಿಡ್ತಾನೆ. ಮೊಬೈಲ್ ಕಿತ್ಕೊಂಡ್ಬಿಟ್ಟು ಅವನೇ ಮೊಬೈಲ್ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಹಂಗಾಗಿ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ವಿಡಿಯೋ ಮಾಡೋದೆಲ್ಲ ಬಿಟ್ಬಿಟ್ಟಿದ್ದೀವಿ ನಾವು. ಅಲ್ಲೇನೋ ಗುಂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ವ್ಲಾಗ್ಸ್. ನಮ್ಮ ಗುಂಡ ಪುಸ್ಸಜ್ಜಿ ಇಬ್ರು ಆಟ ಆಡ್ತಾ ಕುತ್ಕೊಂಡಿದ್ದಾರೆ. ಏನ್ ತಿಂಡಿ ತಿಂದ್ರಿ ಪುಸ್ಸಜ್ಜಿ ಗುಂಡ ಇಬ್ರು? ತರಕಾರಿ ಪಲಾವ್ ತಿಂದಿದ್ದೀವಿ. ಪಲಾವ್ ತಿನ್ನ ಗುಂಡ? ಪಲಾವ್ ತಿಂದು ಆಟ ಆಡ್ತಾ ಐತೆ. ಹೌದಾ? ನಮ್ಮ ಗುಂಡ ಇತ್ತೀಚೆಗೆ ಜಾಸ್ತಿ ಆಕ್ಟಿವಿಟಿ ಜಾಸ್ತಿ ಆಗಿರೋದು. ಹೇಳಿದ ಮಾತು ಕೇಳಲ್ಲ, ಓಡೋಗ್ತಾನೆ. ಬಿಟ್ರೆ ಸಾಕು ಓಡೋಗ್ತಾ ಇರ್ತಾನೆ. ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ತಿರ್ತಾನೆ. ಸುಮ್ಮನೆ ಏನಂದ್ರೆ ಅದೇ ಎಳಿತಾ ಇರ್ತಾನೆ ನಮ್ಮ ಗುಂಡ. ನೋಡ್ರಿ, ಇವಾಗ ಅದೇನೋ ತಾಂತಾನೆ, ಪರ್ಕೆ ತಗೊಂತಾನೆ. ಪರ್ಕೆ ತಗೊಂಡು ಬಿಸಾಕ್ತ. ಹಿಂಗೆ ಏನಾದರೂ ಚೇಷ್ಟೆ ಮಾಡ್ತಾನೇ ಇರ್ತಾನೆ. ಅವ್ನು ಬೀಳ್ಸೋದೆಲ್ಲ ಎತ್ತಿಕ್ಕಿ ಸುಸ್ತಾಗ್ಬೇಕು ನಮಗೆ. ಹೊರಗಡೆ ಹೋಗ್ತಾ ಇದ್ದಾನೆ. ಬಾಗಿಲು ತೆಗೆದಿದೆ, ಹೊರಗಡೆ ಹೋಗ್ತಾ ಇದ್ದಾನೆ. ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಏನೇನು ಸಾಮಾನು ಕೈ ಸಿಕ್ತಿತ್ತೋ ಅಲ್ಲಿ ಕಿತ್ತಾಕೋದು, 16 ಸತಿ ಬೀಳೋದು ಎದ್ದಳೋದು ಮಾಡ್ತಿರ್ತಾನೆ ನಮ್ಮ ಗುಂಡ. ಸುಮ್ಮನೆ ಅಂತೂ ಇರೋದೇ ಇಲ್ಲ ಅವನು. ಬಾಗಿಲು ತೆಗೀರಿ ಅಂತ ಗೇಟ್ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾನೆ. ಎಲ್ಲಿ ಡ್ಯಾನ್ಸ್ ಅಜ್ಜಿ ಡ್ಯಾನ್ಸ್ ಮಾಡ್ತೈತೆ ನೋಡಿ. ಈಗ ಪುಸಜ್ಜಿ ಡ್ಯಾನ್ಸ್ ಮಾಡುತ್ತೆ. ಪಾತ್ರೆ ಹತ್ರ ಹೋಗ್ತಾ ಇದ್ದಾನೆ. ಎಳಿಬೇಕು ಅಂತ ಪಾತ್ರೆ ಹತ್ರ ಹೋಗ್ತಾ ಇದ್ದಾನೆ. ಪಾತ್ರೆ ಎಲ್ಲ ಬೀಳಿಸ್ತಾನೆ. ಅದಕ್ಕೆ ಪಾತ್ರೆ ಎತ್ತಿಕ್ಕೊಂತೈತೆ. ಅವ್ರ ಅಜ್ಜಿಗೆ ಗೊಬ್ಬರ ಹಾಕಿದ್ರೆ ತೊಳೆದು ಕಿಟಕಿನೇ ಕಿತ್ತಾಕ್ಬಿಡ್ತಾನೆ ಬೇಕಾದ್ರೆ. ಅದೇನ ಗುಂಡ? ಸ್ಮೈಲ್ ಈ ಅಂತ ಅಳ್ಬಿಡು. ದಿನ ಹೊರಗಡೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಕರ್ಕೊಂಬರ್ತೀವಿ ಆಟಾಡ್ಸೋಕ್ಕೆ. ಇಲ್ಲೆಲ್ಲ ಎಳಿತಾನೆ ಎಲ್ಲನೂ. ಮನೆಯೆಲ್ಲ ಕಿತ್ತಾಕೋದು. ಮನೆಯಲ್ಲಿದ್ದರೆ ಮನೆಯೆಲ್ಲ ಕಿತ್ತಾಕ್ತಾನೆ. ಇಲ್ಲಿದ್ದರೆ ಇದೆಲ್ಲ ಆಟ ಆಡ್ತಾನೆ. ಏನು ಸಿಕ್ಕಿದ್ರು ತಗೊಂಬಂದು ಎಲ್ಲ ಎಸಿತಾನೆ. ಎಲ್ಲ 5 ನಿಮಿಷನೇನೆ. ದಿನಾಗಲೂ ಅವನು ಹಿಡ್ದು ಸಾಕಾಗಿ ಹೋಗ್ತೈತೆ. ಅವನು ಎಲ್ಲ ಬೀಳ್ಸಿದಾವೆಲ್ಲ ಎತ್ತಿಕ್ಕದೆ ನಮ್ಮ ಕೆಲಸ. ಮತ್ತು ಅದು ಇದು ಏನಾದ್ರು ಸಿಕ್ಕಿದ್ರೆ ಎಲ್ಲ ಬಾಯಿಗೆ ಇಟ್ಕೊಳ್ತಿರ್ತಾನೆ. ತಿನ್ನಬಾರ್ದು ಕಣೋ ಅದೆಲ್ಲ ಅಂದರೆ ಕಸ ಪಸ ಏನೋ ಚಿಕ್ಕ ಪೀಸ್ಗಳು ಏನು ಸಿಕ್ಕಿದ್ರು ಎಲ್ಲ ತಿಂತಿರ್ತಾನೆ. ನೋಡಿಕೊಂಡು ನಾವು ಹುಷಾರಾಗಿ ಅವನನ್ನೇ ನೋಡ್ತಾ ಇರಬೇಕು. ಅವನೇನಾದ್ರು ತಿಂತಾನ, ಬಾಯಿಗೆ ಇಟ್ಟಂತಾನ ಅಂತ ಅವನ್ನೇ ವಾಚ್ ಮಾಡ್ತಾ ಇರಬೇಕು. ನಮ್ಮ ಗುಂಡನಿಗೆ ಇವಾಗ ವರ್ಷದ ಮೇಲೆ 4.5 ತಿಂಗಳು 5 ತಿಂಗಳಿಗೆ ಬಿದ್ದೈತೆ.
ಗಿಡ ಎಲ್ಲ ಕಿತ್ತಾಕ್ತಾನೆ, ಗಿಡ ಎಲೆ ಎಲ್ಲ ಕಿತ್ತಾಕೋದು, ಏನೇನೋ ಒಟ್ಟು ಆಟ ಒಂದು. ಯಾವಾಗಲೂ ನಾನಂತೂ ಯಾವಾಗಲೂ ಅವನದೇ ಕೆಲಸ, ಅವನು ನೋಡ್ಕೊಳ್ಳೋದು, ಅವನ್ನ ಆಟ ಆಡ್ಸೋದು, ಅವನ ಜೊತೆನೇ ಇರ್ತೀನಿ ಬೆಳಗಿನ ಸಾಯಂಕಾಲವರೆಗೂ. ನಿಂದಿಂದ ಓಡಾಡೋದೇ ನನ್ನ ಕೆಲಸ. ಹಾಲು ನೀರು ಕಾಚ ಚೇಂಜ್ ಮಾಡೋದು, ಒಗ್ಲಗ್ಲ 16 ಸರಿ ಒಂದು ಮಾಡ್ಕೊತೈತಿ, 16 ಸರಿ ಚೇಂಜ್ ಮಾಡಬೇಕು. ಒಂದು 3 ಸರಿ 2 ಸರಿ 3 ಸರಿ ಟಾಯ್ಲೆಟ್ ಮಾಡ್ತಾನೆ, ಅದೆಲ್ಲ ಎತ್ತಾಕಬೇಕು. ಎಲ್ಲ ನಮಗೆ ಕೆಲಸ. ವರ್ಕ್ ಫ್ರಮ್ ಹೋಮ್, ಇದೇ ವರ್ಕ್ ಫ್ರಮ್ ಹೋಮ್ ನಂದು. ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ನಂದಿದೆ ಹೋಮ್ ವರ್ಕು ಕ್ಲಾಸ್ ವರ್ಕ್ ಎಲ್ಲ ಇದೆ ನನಗೆ. ದಿನಾಗಲೂ ಇಲ್ಲಿ ಕರ್ಕೊಂಡು ಬರ್ತೀನಿ ಔಟ್ಸೈಡು, ಹೊರಗಡೆ. ಇಲ್ಲಿ ತಣ್ಣಗಿರುತ್ತೆ, ಹೊಂಗೆ ಗಿಡ ಎಲ್ಲ ಐತೆ ಇಲ್ಲಿ ನಮ್ಮ ಮನೆ ಹತ್ರ. ಹೊಂಗೆ ಗಿಡ, ಬಾದಾಮಿ ಗಿಡ ಎಲ್ಲ ಐತೆ, ತಣ್ಣಗಿರುತ್ತೆ ಇಲ್ಲಿ ಯಾವಾಗಲೂ. ತಣ್ಣಗಿರೋದ್ರಿಂದ ಅಷ್ಟೊಂದು ಬಿಸಿಲು ಅನಿಸಲ್ಲ. ಇವಾಗ ಮಳೆ ಬಿದ್ದಿರೋದ್ರಿಂದ ಚೆನ್ನಾಗಿ ನೋಡಿ, ಎಲ್ಲ ಮಳೆ ಬಂದು ನೆನ್ನೆ ರಾತ್ರಿ ಮಳೆ ಬಂದಿದ್ದು ಎಲ್ಲ ಚೆನ್ನಾಗಿ ನೆಂದಿದೆ. ನೆಲಲ್ಲೇ ನೀರು ನಿಂತ್ಕೊಂಡಿದ್ದಾವೆ. ನೀರು ನಿಂತ್ಕೊಂಡಂಗೆ ಬತ್ತೈತೆ ಮಳೆ. ಮೊನ್ನೆ ಎಲ್ಲ ಚೆನ್ನಾಗಿ ಬಂದಿತ್ತು ಮಳೆ. ಇವಾಗ ಶಿರಾದಲ್ಲಿ ನಮ್ಮ ಗುಂಡ ಅಂತೂ ಏನು ಆಟ ಅವನಿಗೆ ಆಟ ಬರೀ ಆಟ ಆಡೋದೇ. ಏನಾದರೂ ಒಂದು ಆಟ ಅವನ ಪಾಡಿಗೆ ಅವನು ಆಡ್ಕೊಳ್ತಾ ಇರ್ತಾನೆ. ಅಂದರೆ ನಾನು ನೋಡ್ತಾ ಇರ್ತೀನಿ ಅವನು ಏನೇನು ಮಾಡ್ತಾನೆ, ಏನೇನು ಬಿಡ್ತಾನೆ, ಎಲ್ಲೆಲ್ಲಿ ಹೋಗ್ತಾನೆ. ಇಲ್ಲಾಂದರೆ ಒಂದೊಂದು ಸರಿ ಅವನಿಗೆ ಗೊತ್ತಾಗಲ್ಲ, ಬಿದ್ದುಬಿಡ್ತಾನೆ. ಈ ಕಲ್ಲಿನ ಮೇಲೆ ಹತ್ತುತ್ತಾನ, ಕಲ್ಲು ಬೆಂಚ್ ಮೇಲೆ ಬಿದ್ದುಬಿಡ್ತಾನೆ. ಒಂದೊಂದು ಸರಿ ಗೊತ್ತಾಗ್ಲಿಲ್ದಂಗೆ ಅಂಥ ಟೈಮಾಗ ಕಿಟಕಿ ಹತ್ರ ಕೈ ಹಿಡ್ಕೊಸ್ಕೊಂತಾನೆ. ಒಂದೊಂದು ಸರಿನ ಜೋರಾಗಿ ಓಡೋಗ್ತೀನಿ ಅಂತ ಬೀಳ್ತಾನೆ. ಅಂಥ ಟೈಮಲ್ಲೆಲ್ಲ ಅವನಿಗೆ ನೋಡ್ತಾ ಇರ್ತೀನಿ. ಟಿ ವಿ ಹೆಂಗೆ ನೋಡ್ತಿರ್ತಾರ, ಟಿ ವಿ ಹಾಕಿದ್ರೆ ಹಾಡು ಹೆಂಗಪ್ಪ ಹೇಳೋದು? ತಾತ ಏನು ಮಾಡುತ್ತಪ್ಪ ಗುಂಡ? ತಾತ ನೋಡಿ ಕಿತ್ತ ಎಲೆ ಕೀಲ್ಬಾರ್ದಪ್ಪ, ಅದಕ್ಕೆ ನೋವಾಗುತ್ತೆ ಕಿತ್ತರೆ. ನೋಡು ತಿರ್ಗಾ ಕೀಲದ. ಪುಸ್ತಜ್ಜಿ ಮನಿ ಪ್ಲಾಂಟ್ ಎಲ್ಲ ಕಿತ್ತಾಕ್ತಿದೆಯಲ್ಲೋ ಗುಂಡ. ಮನಿ ಪ್ಲಾಂಟ್ ಯಾರಾದರೂ ಕೀಳ್ತಾರ? ದಿನ ಆಟ ಆಡ್ತಾ ಇರ್ತಾನೆ ನಮ್ಮ ಗುಂಡ. ಈ ಥರ ವಿಡಿಯೋಸ್ ನೋಡಬೇಕು, ಗುಂಡನ ವಿಡಿಯೋಸ್ ಎಲ್ಲ ನೋಡಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ಚಾನಲ್ಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆದರೆ ದುಡ್ಡು ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಆದರೆ ನಮ್ಮೆಲ್ಲ ವಿಡಿಯೋಸು ನಿಮಗೆ ರೀಚ್ ಆಗ್ತಾ ಇರ್ತವೆ. ಗುಂಡ ಏನೇನು ಮಾಡ್ತಾಯಿದ್ದಾನೆ, ಏನೇನು ಬಿಡ್ತಾಯಿದ್ದಾನೆ, ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಏನು ಅಂತ ಎಲ್ಲ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು. ನಮಗೆ ಗೊತ್ತಿರೋ ವಿಷಯ ನಿಮಗೆ ಹೇಳ್ತೀವಿ, ನಿಮಗೆ ಗೊತ್ತಿರೋ ವಿಷಯ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಈಗಾಗಲೇ 3 ಇಯರ್ಸಿಂದ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ವ್ಲಾಗ್ಸ್ ಎಲ್ಲ ಮಾಡ್ತಾಯಿರ್ತೀವಿ ನಾವು. ಜಾಸ್ತಿ ವ್ಲಾಗ್ಸು, ರೆಸಿಪೀಸ್ ಎಲ್ಲ, ಮುಂಚೆ ರೆಸಿಪೀಸ್ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಎಲ್ಲಿ ಗುಂಡನ್ನು ಇಟ್ಕೊಂಡು ಯಾವ ರೆಸಿಪಿನೂ ಮಾಡೋಕ್ಕೂ ಆಗಲ್ಲ, ಏನಿಲ್ಲ. ಯಾವಾಗಾದರೂ ವಾರಕ್ಕೊಂದ್ಸರಿನಾದರೂ ಒಂದು ರೆಸಿಪಿ ವಿಡಿಯೋನು ಅಪ್ಲೋಡ್ ಮಾಡ್ತಾಯಿರ್ತೀನಿ ನಾನು. ಏನಪ್ಪ ಅದು? ಟಿಶ್ಯೂ ಪೇಪರ್ ವೇಸ್ಟ್ ಬಿಡು. ಎಲ್ಲ ತೊಗೊಂಡು ಬಾಯಲ್ಲಿ ಇಟ್ಕೊತಾನೆ, ಅದಕ್ಕೆ ಎಲ್ಲ ಬಿಸಾಕ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಅವನು ಇನ್ನೇನೋ ಮಾಡ್ತಾಯಿರ್ತಾನೆ. ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ. ಡೈಲಿ ಒಂದು 5 ನಿಮಿಷದ ಏನಾದರೂ ಆಗ್ತಾಯಿರ್ತೀನಿ ಅಷ್ಟೇ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ. ಯಾವಾಗಾದರೂ ಒಂದೊಂದ್ಸರಿ ವೀಡಿಯೋಸ್ ಆಗ್ತಾಯಿರ್ತೀನಿ ಅಷ್ಟೇನೆ. ತೆಗಿ ಚಪ್ಪಲಿ ಮುಟ್ಬಾರ್ದು, ತೆಗಿ. ನಡಿ ಒಳಿಕೆ ಸಾಕು ಆಡಿದ್ದು. ನಡಿ
ಎಲ್ಲ ಗುಂಡ ತಿರುಕಳ ಒಂದು ಫೋಟೋ ಹೊಡಿತೀನಿ ನೋಡ.